ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ವಿಶೇಷ ವಿಡಿಯೋ ಕೇವಲ ಒಂದು ಮಾಹಿತಿಯಲ್ಲ, ಇದು ನಿಮ್ಮ ಬದುಕಿನ ಮಹತ್ತರ ಬದಲಾವಣೆಯ ಮುನ್ಸೂಚನೆ. ನಿಮ್ಮ ರಾಶಿಯಾಧಿಪತಿ ಕರ್ಮ ಫಲದಾತ ಶನಿದೇವನ ವಿಶೇಷ ಸಂಚಾರ ಮತ್ತು ಆಕಾಶದಲ್ಲಿ ಸಂಭವಿಸ್ತಾ ಇರುವ ಅಪರೂಪದ ಗ್ರಹಗಳ ಸಂಯೋಜನೆಯು ಕುಂಭರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನ ತೆರೀತಾ ಇದೆ. ನೀವು ಕಳೆದ ಅನೇಕ ಸಮಯದಿಂದ ಅನುಭವಿಸ್ತಾ ಇರುವ ಮಾನಸಿಕ ಒತ್ತಡ, ಒಂಟಿತನ ಮತ್ತು ಎಷ್ಟೇ ಶ್ರಮ ಪಟ್ಟರೂ ಫಲ ಸಿಗದ ಹತಾಶೆಯ ದಿನಗಳು ಈಗ ಮುಕ್ತಾಯ ಆಗ್ತಾ ಇವೆ. ಮುಂಬರುವ ಕೇವಲ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನವು ಒಂದು ಅದ್ಭುತವಾದ ತಿರುವನ್ನು ಪಡೆಯಲಿದೆ. ಇದನ್ನು ತಡೆಯೋದಕ್ಕೆ ಯಾವುದೇ ಶಕ್ತಿಯಿಂದ ಸಾಧ್ಯ ಇಲ್ಲ. ನಿಮ್ಮ ಜಾತಕದಲ್ಲಿ ಈಗ ಸೃಷ್ಟಿಯಾಗ್ತಿರುವ ತ್ರಿಗ್ರಹಿ ಯೋಗವು ನಿಮ್ಮ ನವೀನ ಆಲೋಚನೆಗಳಿಗೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಅತ್ಯಂತ ಜಾಗರೂಕತೆಯಿಂದ ನೋಡಿ, ಯಾಕೆಂದರೆ ಇದರಲ್ಲಿ ಅಡಗಿರುವ ಪ್ರತಿ ಮಾತು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬಲ್ಲದು. ಬಂಧುಗಳೇ, ಕುಂಭರಾಶಿಯವರು ಸ್ವಭಾವತಃ ಅತ್ಯಂತ ಬುದ್ಧಿವಂತರು, ಮಾನವೀಯತೆ ಉಳ್ಳವರು ಮತ್ತು ದೂರದೃಷ್ಟಿ ಹೊಂದಿರುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಈ ದೂರದೃಷ್ಟಿಗೆ ಮಸುಕಾದಂತೆ ನಿಮಗೆ ಅನಿಸಿರಬಹುದು. ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಲ್ಲೋದು, ನೀವು ನಂಬಿದ ಜನರೇ ನಿಮಗೆ ಬೆನ್ನು ಹಾಕೋದು ಅಥವಾ ಆರ್ಥಿಕವಾಗಿ ಅನಿರೀಕ್ಷಿತ ಖರ್ಚುಗಳಿಂದ ಕಂಗೆಡುವ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತಾ ಇರ್ಬೋದು. ಆದರೆ ಈಗ ಸಮಯ ಬದಲಾಗಿದೆ. ಬುಧ, ಶುಕ್ರ ಮತ್ತು ನಿಮ್ಮ ರಾಶಿಯಾಧಿಪತಿ ಶನಿದೇವನ ಸಂಗಮವು ನಿಮ್ಮ ರಾಶಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಈ 48 ಗಂಟೆಗಳಲ್ಲಿ ನೀವು ಕೇಳಲಿರುವ ಒಂದು ಸಿಹಿ ಸುದ್ದಿ ನಿಮ್ಮ ಜೀವನದ ಹಳೆಯ ನೋವುಗಳನ್ನೆಲ್ಲ ಕೂಡ ಮರೆಸಲಿದೆ. ನಿಮ್ಮ ಮೇಲಿರುವ ಸಾಲದ ಹೊರೆ ಅಥವಾ ಕುಟುಂಬದ ಜವಾಬ್ದಾರಿಗಳ ಒತ್ತಡ ಕಡಿಮೆಯಾಗೋದಕ್ಕೆ ಹೊಸ ಮಾರ್ಗಗಳು ಗೋಚರಿಸಲಿವೆ. ನಿಮ್ಮ ಶತ್ರುಗಳು ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಈ ವಿಶೇಷ ಸಮಯದಲ್ಲಿ ನೀವು ದೇವರ ಮೇಲೆ ಅಚಲವಾದ ನಂಬಿಕೆ ಇಡಬೇಕು. ಕುಂಭರಾಶಿಯವರಿಗೆ ಶನಿದೇವನು ಕಷ್ಟ ನೀಡುತ್ತಿದ್ದಾನೆ ಅಂದರೆ ಅದರರ್ಥ ನಿಮ್ಮನ್ನ ಒಂದು ದೊಡ್ಡ ಜವಾಬ್ದಾರಿಗೆ ಸಿದ್ಧಪಡಿಸಿದ್ದಾನೆ ಅಂತಾನೆ ಅರ್ಥ. ಈಗ ನಿಮ್ಮ ಪರೀಕ್ಷೆಯ ಕಾಲ ಮುಗಿದಿದೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹಣದ ಹರಿವು ಅನ್ನೋದು ಹೆಚ್ಚಾಗಲಿದೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಇದ್ದ ಅಶಾಂತಿ ದೂರವಾಗಿ ಶಾಂತಿ ನೆಲೆಸಲಿದೆ. ಆದರೆ ಈ ಭಾಗ್ಯದ ಕಾಲ ಬಂದಾಗ ನೀವು ಕೆಲವು ತಪ್ಪುಗಳನ್ನು ಖಂಡಿತ ಮಾಡಬಾರ್ದು. ಮುಖ್ಯವಾಗಿ 3 ತಪ್ಪುಗಳ ಬಗ್ಗೆ ನೀವು ಎಚ್ಚರಾಗಿರಬೇಕಾಗುತ್ತೆ. ಮೊದಲನೆಯದಾಗಿ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್. ಕುಂಭರಾಶಿಯವರು ಸಣ್ಣ ವಿಷಯವನ್ನು ದೊಡ್ಡದಾಗಿ ಯೋಚನೆ ಮಾಡಿ ಗಾಬರಿಗೊಳ್ತಾರೆ. ಈ 48 ಗಂಟೆಗಳಲ್ಲಿ ಮನಸ್ಸನ್ನು ಪ್ರಶಾಂತವಾಗಿಡಿ. ಎರಡನೆಯದಾಗಿ ಒಂಟಿತನದಲ್ಲಿ ಮುಳುಗುವುದು. ಈ ಸಮಯದಲ್ಲಿ 4 ಜನರೊಂದಿಗೆ ಬೆರೆತು ಹೊಸ ಅವಕಾಶಗಳನ್ನು ಹುಡುಕಿ. ಮೂರನೆಯದಾಗಿ ಗೌಪ್ಯತೆ. ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ಎಲ್ಲರ ಹತ್ರ ಕೂಡ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ದೃಢವಾದ ನಂಬಿಕೆನೇ ನಿಮ್ಮನ್ನ ಗೆಲ್ಲಿಸುತ್ತೆ. ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಉದ್ಯೋಗಸ್ಥರಿಗೆ ಕಂಪನಿಯಲ್ಲಿ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಸುದ್ದಿ ಸಿಗಬಹುದು. ನೀವು ತಾಂತ್ರಿಕ ಕ್ಷೇತ್ರ, ಸಂಶೋಧನೆ ಅಥವಾ ಸಮಾಜ ಸೇವೆಯಲ್ಲಿದ್ದರೆ ನಿಮ್ಮ ಕೆಲಸಕ್ಕೆ ದೊಡ್ಡ ಮನ್ನಣೆ ಅನ್ನೋದು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಯಾರಾದರೂ ನಿಮ್ಮನ್ನು ವಿಚಿತ್ರ ವ್ಯಕ್ತಿ ಅಂತ ಕಡೆಗಣಿಸಿದರೆ ಅವರೇ ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಬೆರಗಾಗುವ ಕಾಲ ಬಂದಿದೆ. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಲಾಭ ಕಂಡು ಬರುತ್ತೆ. ಹೂಡಿಕೆಗಳಿಂದ ಉತ್ತಮ ಲಾಭ ಅನ್ನೋದು ಬರಲಿದೆ. ಹೊಸ ಮನೆ ಅಥವಾ ಗ್ಯಾಜೆಟ್ಗಳನ್ನು ಖರೀದಿಸುವ ಯೋಗವು ಈಗ ಪ್ರಬಲ ಆಗಿದೆ. ಈ ತ್ರಿಗ್ರಹಿ ಯೋಗವು ಕುಂಭರಾಶಿಯವರಿಗೆ ರಾಜಯೋಗದ ಫಲವನ್ನು ನೀಡಲಿದೆ. ಶನಿದೇವನ ಸ್ಥಿರತೆ ಮತ್ತು ಬುಧನ ಜಾಣ್ಮೆ ನಿಮ್ಮಲ್ಲಿ ಮನೆ ಮಾಡಲಿದೆ. ಈ ಪುಣ್ಯ ಸಮಯದಲ್ಲಿ ನಿಮ್ಮ ಮನಸ್ಸು ಸದಾ ದೈವಿಕ ಚಿಂತನೆಯಲ್ಲಿರಲಿ. ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮಃ ಶಿವಾಯ ಅಂತ ಬರೆಯುವ ಮೂಲಕ ನಿಮ್ಮ ಸಕಾರಾತ್ಮಕತೆಯನ್ನು ವ್ಯಕ್ತಪಡಿಸಿ. ನೀವು ಎಷ್ಟು ಶ್ರದ್ಧೆಯಿಂದ ದೇವರನ್ನು ಸ್ಮರಣೆ ಮಾಡ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಅಡೆತಡೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯ ಹೊಳೆ ಹರಿಯಲಿದೆ. ಆರೋಗ್ಯದ ವಿಷಯದಲ್ಲಿ ಕೂಡ ಸುಧಾರಣೆ ಅನ್ನೋದು ಕಂಡುಬರಲಿದೆ. ಇನ್ನು ಹಳೆಯ ನರಗಳ ಸಮಸ್ಯೆ ಅಥವಾ ಉಸಿರಾಟದ ಕಿರಿಕಿರಿಗಳು ಏನಾದರೂ ಇದ್ದರೆ ಉಪಶಮನ ದೊರೆಯಲಿದೆ. ಬಂಧುಗಳೇ, ಕುಂಭರಾಶಿಯವರಿಗೆ ಈ 48 ಗಂಟೆಗಳು ಪವಾಡದ ಸಮಯ. ನಿಮ್ಮ ಮಕ್ಕಳು ನವೀನವಾಗಿ ಯೋಚಿಸಿ ಸಾಧನೆ ಮಾಡ್ತಾರೆ. ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಅವರು ನಿಮ್ಮ ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಅವಿವಾಹಿತರಿಗೆ ಅವರಂತೆಯೇ ಬುದ್ಧಿವಂತ ಬಾಳ ಸಂಗಾತಿ ಸಿಗುವ ಯೋಗ ಇದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ಕ್ರಾಂತಿಕಾರಿ ನಿರ್ಧಾರ ಕೂಡ ನಿಮಗೆ ಯಶಸ್ಸನ್ನು ತರಲಿದೆ. ಆದರೆ ನೆನಪಿಡಿ, ಈ ಅವಕಾಶವನ್ನು ದೈವ ಪ್ರೇರಣೆ ಅಂತ ಭಾವಿಸಿ ನಿಮ್ಮ ಶ್ರಮಕ್ಕೆ ಶನಿದೇವನ ರಕ್ಷಣೆ ಇದೆ. ನಿಮ್ಮ ಸುತ್ತಲಿರುವ ಹೊಟ್ಟೆ ಕಿಚ್ಚು ಪಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಆಕಾಶದ ಎತ್ತರಕ್ಕೆ ಹಾರುವ ಹಕ್ಕಿಗೆ ನೆಲದ ಮೇಲಿನ ಧೂಳಿನ ಚಿಂತೆ ಇರೋದಿಲ್ಲ.
ಕೊನೆಯದಾಗಿ ನಿಮ್ಮ ಜೀವನದ ಈ ಸುವರ್ಣ ಘಟ್ಟವನ್ನು ಭಕ್ತಿಯಿಂದ ಬರಮಾಡಿಕೊಳ್ಳಿ. ಸೃಜನಶೀಲತೆ ನಿಮ್ಮ ಶಕ್ತಿಯಾಗಲಿ. ದೈವಿಕ ಶಕ್ತಿ ನಿಮ್ಮ ಮನೆ ಬಾಗಿಲು ತಟ್ತಾ ಇದೆ. ನಿಮ್ಮ ಕಷ್ಟದ ದಿನಗಳು ಕಳೆದು ಹೋಗಿವೆ, ಸುಖದ ದಿನಗಳು ಆರಂಭ ಆಗಿವೆ. ಶನಿದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಈ ಭವಿಷ್ಯವಾಣಿಯನ್ನು ನಂಬಿ ಮುನ್ನಡೆಯಿರಿ. ನಿಮ್ಮ ಜೀವನದಲ್ಲಿ ನೀವು ಕಾಣಲಿರುವ ಪವಾಡಗಳನ್ನು ಕಂಡು ನೀವೇ ಮೌನವಾಗ್ತೀರಾ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಹಿತೈಷಿಗಳೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ಮಂಗಳವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ ಅಂತ ಹಾರೈಸ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.